ಬಿಬಿಎಂಪಿ ಅಧಿಕಾರಿಗಳನ್ನು ಭೇಟಿಯಾಗಿದ್ರಿ, ಏನು ಹೇಳಿದ್ರು? ತಾವೇನು ಮನವಿ ಕೊಟ್ರಿ? ಆ ಮನವಿಗೆ ಅವ್ರು ಏನು ಸ್ಪಂದಿಸಿದ್ರು ಸರ್? ಸರ್ ನಾವು ಇವಾಗ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಕಾಂಪನ್ಸೇಷನ್ ಅಂತ. ಸೊ ನಾವು ಹಾಸ್ಪಿಟಲ್ ಬಿಲ್ಲಲ್ಲಿ ನಮ್ದು 5,60,000 ಏನೋ ಹಾಸ್ಪಿಟಲ್ ಬಿಲ್ ಆಗಿತ್ತು. ಅವ್ರು ಅದಕ್ಕೆ 4,60,000 ಆಲ್ರೆಡಿ ಒಂದು ಚೆಕ್ ಕೊಟ್ಟಿದ್ದಾರೆ. 4,06,000 ಒಂದು ಚೆಕ್ ಕೊಟ್ಟಿದ್ದಾರೆ ಆಲ್ರೆಡಿ. ಇನ್ನು ಮಿಕ್ಕಿದ್ದು ನಾವು ಅಪ್ಲೈ ಮಾಡಿದ್ರೆ ಅವರು ಅಪ್ರೂವಲ್ ತೊಗೊಂಡು ನಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಮಿಕ್ಕಿದ್ದು ರಿಮೈನಿಂಗ್ ಅಮೌಂಟ್ ಏನಿದೆ ಅದು ಬಿಟ್ಟು ನಾವು ಕೈಯಿಂದ 1,60,000 ಪ್ಲಸ್ ಆಂಬ್ಯುಲೆನ್ಸ್ ಅದು ಇದೆಲ್ಲ ಚರ್ಚಿ 170 ನಾವು ಖರ್ಚು ಮಾಡಿದ್ದೀವಿ. ಅದ್ರದ್ದು ನಾವು ಅವ್ರು ಕೊಡ್ಲಿಕ್ಕೆ ಬರಲಿಲ್ಲ. ಅವರು ಅಂಡರಲ್ಲಿ ಏನಿದೆ ಇಷ್ಟೇ ಬರೋಕ್ಕಾಗೋದು. ಅದೇನಿದೆ ನೀವು ಮತ್ತೆ ಮನವಿ ಸಲ್ಲಿಸಿ ಮತ್ತೆ ಅದನ್ನು ತೊಗೊಬೇಕು ಅಂತ ಹೇಳಿದ್ದಾರೆ. ಅದು ಬಿಟ್ಟು ನನ್ನ ತಮ್ಮನ ಲೈಫ್ಗೆ 5 ಲಕ್ಷ ರೂಪಾಯಿ BBMP ನಮ್ಮ ಇದಿರೋದೇ 5 ಲಕ್ಷ ರೂಪಾಯಿ ಕೊಡೋಕ್ಕಾಗೋದು. ನಮ್ಮ ಲಿಮಿಟ್ ಇರೋದೇನೆ. ಏನೇ ಬರಬೇಕು ಅಂದ್ರೆ ನೀವು ಸರ್ಕಾರ ಕೇಳಬೇಕು ಅಂತ ಇದ್ದಾರೆ. ಇವಾಗ ನಾವು ಸರ್ಕಾರ ಅಂದರೆ ಹೋಗ್ಬಿಟ್ಟು ಇಲ್ಲಿ ಹೈಕೋರ್ಟ್ ಮುಂದೆ ಕೂತ್ಕೊಬೇಕಾ, ವಿಧಾನಸೌಧ ಮುಂದೆ ಕೂತ್ಕೊಬೇಕಾ, ಎಲ್ಲಿ ಕೂತ್ಕೊಬೇಕು ಸರ್? ಸರ್ಕಾರ ಬಂದು ಕೊಡಬೇಕು ಅಂದರೆ ನಮ್ಮ ಮಗ ಏನು ಕುಡಿದು ಹೋಗಿ ಬಿದ್ದು. ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಇಲ್ಲಾಂದ್ರೆ ಇನ್ನೊಂದು ಮಾಡ್ಕೊಂಬಿದ್ದಿನ ಯಾರು ಎಲ್ಲೆಲ್ಲೋ ಬಿದ್ದು ಸತ್ತಿರೋರಿಗೆ ಸರ್ಕಾರದವ್ರು ಮನೆಗೆ ಹೋಗಿ ಚೆಕ್ಗಳು ಕೊಡ್ತಾರಂತೆ. ಒಬ್ರು MLA ನಮ್ಮ MLA ರವಿ ಸುಬ್ರಹ್ಮಣ್ಯ ಅವರೊಬ್ರು ಬಿಟ್ಟೆ ಸರ್. ನಮ್ಗೆ ಇನ್ಯಾರು ಸರ್ಕಾರದಿಂದ ಯಾರು ಬಂದಿಲ್ಲ, ಒಂದು ಕೇಳಿಲ್ಲ. ನೀವು ಏನು ಬದುಕಿದ್ರು ಯಾಕೆ ಸರ್ಕಾರಕ್ಕೆ ಯಾರಿಗೂ ಗೊತ್ತೇ ಆಗಿಲ್ಲ ಸರ್, ಕೇಳ್ಸೇ ಇಲ್ವಾ? ಯಾರೋ ಎಲ್ಲ ಸ್ಟ್ಯಾಂಪೇಡ್ ಆದವ್ರಿಗೆ ಮನೆಗೆ ಹೋಗಿ 25 ಲಕ್ಷ ಕೊಡ್ತಾರಂತೆ. ನಮ್ಮ ಮಗ ಮನೆಗೆ ದುಡ್ಕೊಂಬರಿತಾ ಇದ್ದ ಮಗ ಮರ ಬಿದ್ದು ಸತ್ತಿದ್ದಕ್ಕೆ 5 ಲಕ್ಷ ರೂಪಾಯಿ ಚಿಲ್ಲರೆ ಅಂತ ಬಿಸಾಕಿದಾರೆ ನೀವು ಸರ್ಕಾರದವರು. ಹಂಗಾದ್ರೆ ಅವ್ನ ಲೈಫಲ್ಲಿ 5 ಲಕ್ಷನ. ನಮ್ಮ ತಂದೆಗೆ ತಿಂಗಳಿಗೆ 10 ಡಯಾಲಿಸಿಸ್, 10ರಿಂದ 11 ಡಯಾಲಿಸಿಸ್ ಮಾಡಬೇಕು. ತಿಂಗಳಿಗೆ ಕಮ್ಮಿ ಅಂದರೆ 32-33 ಸಾವಿರ ಖರ್ಚಾಗುತ್ತೆ. ಯಾರು ಸರ್ ತಂದ್ಕೊಟ್ಟು? ನನಗೆ ಬರೋದು 19,000 ಸಂಬಳ ಸರ್. ಇವಾಗ ನಾನು 2 ತಿಂಗಳಿಂದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. 19,000 ಸಂಬಳಲ್ಲಿ ನಾನು ಮನೆ ನೋಡ್ಕೊಬೇಕಾ, ನಮ್ಮ ಅಜ್ಜಿ ತಾತನ ನೋಡ್ಕೊಬೇಕಾ, ನಮ್ಮ ಮನೆ ನೋಡ್ಕೊಬೇಕಾ, ಇಲ್ಲಾಂದರೆ ನಮ್ಮ ತಂದೆಗೆ ಡಯಾಲಿಸಿಸ್ ನೋಡ್ಕೊಬೇಕಾ ಸರ್? ಯಾರು ಬಂದು ನಮ್ಗೆ ಇವಾಗ ನೋಡ್ತಾರೆ? ಇವಾಗ ಅವ್ರಿಗೆ ನಾವು ಇನ್ನೇನು ಕೇಳ್ತಾ ಇಲ್ಲ ಸರ್. ನಾವು ಇವಾಗ ನೆಕ್ಸ್ಟ್ ನಮ್ಮ ತಂದೆಗೆ ಏನು ಮಾಡಬೇಕು, ಏನು ಮಾಡ್ತೀರಾ ನೀವು ಸರ್ಕಾರದಿಂದ? ನಮ್ಮ ಕೈಲಿ ಏನಿಲ್ಲ, ನಮ್ಮ ಕೈಲಿ ಇಷ್ಟ ಆಗೋದು ನಾವು ಇಷ್ಟು ಮಾಡಿದ್ದೀವಿ. ಇನ್ನೇನಿದ್ರು ನೀವು ಸರ್ಕಾರನ ಕೇಳಬೇಕು ಅಂತಾರೆ. ಸರ್ಕಾರ ಅಂದರೆ ಅದು ಯಾರೋ ಪರ್ಸನ ಸರ್, ಒಬ್ಬ ಸಿಂಗಲ್ ಪರ್ಸನ ಕೇಳೋಕ್ಕೆ ಅಷ್ಟೇ ಸರ್. ನಾವು ಇದನ್ನೇ ಹೇಳ್ತಾ ಇದ್ದೀವಿ. ಉದ್ಯೋಗದ ಕೇಳೋದು ಸರ್. ನಾವೇನು ನಮಗೇನು DC ಕೆಲಸ ಕೊಡಿ ಅಂತಲೂ ಕೇಳ್ತಾರೆ. ನಮಗೆ ನಿಮ್ಮ ಕಡೆಯಿಂದ ತೊಂದರೆ ಆಗಿರೋದು, ನಾವು ಬಂದು ಮಾಡ್ಕೊಂಡಿದ್ದಲ್ಲ, ಇದು ನಿಮ್ಮ ಕಡೆಯಿಂದ ತೊಂದರೆ ಆಗಿ ನಮಗೊಂದು ಇದಕ್ಕೆ ಏನೋ ಒಂದು ಕೆಲಸ ಕೊಟ್ಟರೆ ಅಟ್ಲೀಸ್ಟ್ ನಮ್ಮ ತಂದೆಗೆ ನೋಡ್ಕೊಂಡು ಹೋಗೋಕ್ಕಾದ್ರೂ ನಮಗೊಂದು ಹೆಲ್ಪ್ ಆಗುತ್ತೆ. 19,000 ಏನು ಮಾಡ್ತೀರಾ ಸರ್ ನೀವು? ಯಾರು 4 ಜನ ಒಬ್ಬ ಬೆಂಗಳೂರು ಸಿಟಿಲಿ ಬದುಕೋಕ್ಕಾಗತ್ತೆ ಸರ್? ಅದರಲ್ಲಿ ಈ ಥರ ಡಯಾಲಿಸಿಸ್ ಪೇಷಂಟ್ನ ಇಟ್ಕೊಂಡು ಅದೇ ಸರ್ ಅವರು ಇಷ್ಟನೇ ಸರ್. ಅವರು ಅದೇ ಹೇಳ್ತಾ ಇದ್ದಾರೆ, ನಾವೇನು ಕೇಳಿದ್ರು ನೀವು ಅರ್ಜಿ ಸಲ್ಲಿಸಿ, ನಾವು ಅದನ್ನ ಸರ್ಕಾರಕ್ಕೆ ತಲುಪಿಸ್ತೀವಿ, ನಾವು ಅಲ್ಲಿಂದ ಸರ್ಕಾರ ಏನು ಹೇಳ್ತಾರೋ ಅದು ಮಾಡ್ತೀವಿ ಅಂತ ಇದೆ. ನೀವೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ಅವರು ಅವ್ರ ಮಾತನ್ನ ಅವ್ರ ನಿರ್ಧಾರನ ಹೇಳಿದ್ದಾರೆ. ಹಾಂ ಸರ್. ನಿಮ್ಮ ನಿರ್ಧಾರ ಏನು ಸರ್? ನೀವೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಈಗ? ಸರ್ ಅದು ಇವಾಗ ನಮ್ಮ ಚಿಕ್ಕಪ್ಪ ಇದ್ದಾರೆ, ನಮ್ಮ ಮಾವ ಎಲ್ಲ ಇದ್ದಾರೆ, ನಮ್ಮ ಭಾವ ಎಲ್ಲ ಇದ್ದಾರೆ. ನಮ್ಗೆ ಇವಾಗ ಏನು ಮಾಡ್ಬೇಕು ಅಂದ್ರೆ ನಾವು ಅವ್ರಿಗೆ ಕೇಳೋದು ಏನು ಮಾಡ್ಬೇಕು? ನಾವು ಅಲ್ಲಿ ಸರ್ಕಾರ ಅನ್ನೋರು ಯಾರನ್ನ ಮೈಟ್ ಮಾಡ್ಬೇಕು? ನೀವು ಅರ್ಜಿ ಕೊಡಿ ಅಂತ ಇದ್ದಾರೆ. ಅರ್ಜಿ ಕೊಟ್ಟು ಯಾರಿಗಂತ ಕೊಡ್ಬೇಕು ಸರ್? ನೆಕ್ಸ್ಟ್ ಈ ಥರ ಆಯಿತು ಅಂದರೆ ನಾವು ಇವಾಗ ಇವ್ರು ಸಾಯಿಸಿರೋದು ನಮ್ಮ ತಮ್ಮನೊಬ್ಬ ಅಲ್ಲ ಸರ್ ಸತ್ತಿರೋದು, ಮನೆಯವರು ಇಡೀ ಒಂದು ಫ್ಯಾಮಿಲಿನೇ ಇದು ಮಾಡ್ಬಿಟ್ಟಿದ್ದಾರೆ. ಇವರು ಯಾರು ಇಲ್ಲ ಸರ್. ನಮಗೆ ಅವರು MLA ರವಿ ಸರ್ ಒಬ್ರು ಬಿಟ್ರೆ ಇನ್ಯಾರು ಬಂದಿಲ್ಲ ಸರ್. ನಾವು ಯಾರನ್ನು ಮೀಟ್ ಮಾಡಿಲ್ಲ. ನಾವು ಮಗುನ ಹಾಸ್ಪಿಟಲ್ ಇಟ್ಕೊಂಡು ಹೆಂಗೆ ಹೋಗಿ ಮೀಟ್ ಮಾಡೋಣ ಸರ್? ಈಗ ಯಾರು ಇಲ್ಲ ಸರ್. ಇವಾಗ ಅದೇ ಇವರು BBMP ಅಫಿಷಿಯಲ್ಸ್ನ ಮೀಟ್ ಮಾಡಿದ್ವಿ ಅಷ್ಟೇ. ಇವ್ರಿಗೆ ಲೆಟರ್ ಬರ್ಕೊಡಿ ಅಂತ ಹೇಳಿದ್ದಾರೆ. ಇವ್ರಿಗೆ ಲೆಟರ್ ಬರ್ದು ಕೊಡ್ಬೇಕು ಸರ್. ಹಾಂ, ಇವಾಗ ಇನ್ಯಾರಿಗೂ ಕೊಡ್ಬೇಕು ಅಂದ್ರೆ ನಮ್ಗೆ ಐಡಿಯಾ ಇಲ್ಲ ಸರ್. ಇವಾಗ ನಾಳೆ ಬೆಳಗ್ಗೆ ನಮ್ಮ ತಂದೆ ಡಯಾಲಿಸಿಸ್ ಕರ್ಕೊಂಡು ಹೋಗ್ಬೇಕು. ಅವ್ರನ್ನ ಕಳಿಸ್ಬಿಟ್ಟು ಬಂದು ಇಲ್ಲಿ ಹತ್ರ ಬರ್ಕೊಡ್ಬೇಕು ಸರ್. ಏನೋ ಟ್ರೈ ಮಾಡ್ಬೇಕಲ್ಲ ಸರ್. ಇವಾಗ ನಾವು ಬದುಕಬೇಕು ಅಂದ್ರೆ ಏನೋ ಒಂದು ಮಾಡ್ಬೇಕು. ಹೋಗಿ ಇವಾಗ ನಮ್ಮ ತಮ್ಮ ನಿಮ್ಮ ಇದರಿಂದ ಸತ್ತೋಗಿದ್ದಾನೆ, ನಮ್ಗೆ ಹೆಲ್ಪ್ ಮಾಡಿ ಅಂತ ನಾವು ಹೋಗಿ ಬೇಡ್ಕೊಬೇಕು ಸರ್.